ಕೇಂದ್ರ ಸರ್ಕಾರವು ಲಾರಿಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಎಫ್ಸಿ ಶುಲ್ಕವನ್ನು ನವೆಂಬರ್ 17ರಿಂದ ಗಣನೀಯವಾಗಿ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಹಾಸನ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ನೇತೃತ್ವದಲ್ಲಿ ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ಹೆಚ್ಚಿದ ಶುಲ್ಕದಿಂದ ವಾಹನ ಮಾಲೀಕರ ಬದುಕೆ ಅಸ್ತವ್ಯಸ್ತವಾಗಲಿದೆ ಅಂತ ಆರೋಪಿಸಿದ ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇಂಧನದ ದಿನನಿತ್ಯ ಏರಿಕೆಯಾಗುತ್ತಿರುವ ಬೆಲೆ, ಸ್ಪೇರ್ ಪಾರ್ಟ್ಸ್ಗಳ ದುಬಾರಿ, ಇನ್ಶೂರೆನ್ಸ್ ವೆಚ್ಚ, ಟೋಲ್ ಶುಲ್ಕ, ರಿಪೇರಿ ಹಾಗೆ ವಾಹನ ನಿರ್ವಹಣೆಗೆ ಬೇಕಾಗಿರುವ ಹಣ ಇತರೆ ಹೆಚ್ಚಳದಿಂದಲೇ ಲಾರಿ ವಲಯ ಈಗಾಗಲೇ ಭಾರಿ ನಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಎಫ್ಸಿ ಶುಲ್ಕ ಹೆಚ್ಚಳ ಲಾರಿ ಮಾಲೀಕರ ಮೇಲೆ ಅಸಹನೀಯ ಹೊರೆ ಸೃಷ್ಟಿಸಿದೆ ಅಂತ ಅವರು ಕಿಡಿಕಾರಿದರು. ಅಪಾರ ಬಂಡವಾಳ ಹೂಡಿ ದಿನರಾತ್ರಿ ಶ್ರಮಿಸಿ ಸಾಗಾಣಿಕೆ ಸೇವೆ ನಿಭಾಯಿಸುತ್ತಿರುವ ಲಾರಿ ಮಾಲೀಕರು ಮತ್ತು ಚಾಲಕರ ಬದುಕು ಈಗಾಗಲೇ ಆವರ್ತಕ ಸಾಲದ ಚಕ್ರದಲ್ಲಿ ಸಿಲುಕಿದೆ. ಇದಕ್ಕೆ ಎಫ್ಸಿ ಶುಲ್ಕ ಏರಿಕೆ ಮತ್ತೊಂದು ಬಿಗಿ ಹೊಡೆತ ಅಂತ ಪ್ರತಿಭಟನಾಕಾರರು ದೂರು ನೀಡಿದರು. ನಿಲ್ದಾಣದಿಂದ ದಾಸ್ತಾನುವರೆಗೆ ದೇಶದ ಗೂಡ್ಸ್ ಸಾಗಣೆ ಸೇವೆಯನ್ನ ನಾವೇ ನಿಭಾಯಿಸುತ್ತೇವೆ. ನಮ್ಮ ಮೇಲೆ ಈ ರೀತಿ ಶುಲ್ಕದ ಭಾರ ಹಾಕುವುದು ನ್ಯಾಯಕ್ಕೆ ವಿರುದ್ಧ. ಸರ್ಕಾರದ ನೀತಿಯು ವಾಹನ ವಲಯವನ್ನೇ ಕುಸಿತಕ್ಕೆ ತಳ್ಳುತ್ತಿದೆ ಅಂತ ದೂರಿದರು. ಜನಸಾಮಾನ್ಯರಿಗೆ ಅಗತ್ಯವಿರುವ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆಯಲ್ಲೂ ಅಂತಹ ವಸ್ತುಗಳನ್ನು ತಲುಪಿಸುವ ಲಾರಿಗೆ ನೀಡಬೇಕಾದ ಬೆಂಬಲವೇ ಆಗಬೇಕಾದ್ರೆ ಸರ್ಕಾರ ಭಾರವೇ ಹೆಚ್ಚಿಸುತ್ತಿದೆ. ಎಫ್ಸಿ ಶುಲ್ಕ ಹಳೆಯದಾಗಿಯೇ ಮುಂದುವರಿಸಬೇಕು ಅಂತ ಒತ್ತಾಯಿಸಿದ್ರು. ಶುಲ್ಕ ಹೆಚ್ಚಳವನ್ನು ತಕ್ಷಣ ಹಿಂಪಡೆಯದೇ ಇದ್ರೆ ರಾಜ್ಯವ್ಯಾಪಿ ಚಳುವಳಿ ನಡೆಸುವ ಬಗ್ಗೆ ಸಂಘ ಎಚ್ಚರಿಕೆ ನೀಡಿದೆ. ಲಾರಿಗೆ ಹೊರೆ ಹಾಕುವುದು ಅಂದ್ರೆ ದೇಶದ ಆರ್ಥಿಕ ದಮನಿಯೇ ನಿಲ್ಲಿಸುವಂತಾಗಿದೆ. ನಾವು ಮೌನವಾಗಿರುವುದಿಲ್ಲ ಅಂತ ಸಂಘ ಎಚ್ಚರಿಕೆಯನ್ನ ನೀಡಿತು. ರಸ್ತೆ ವಿಷಯದ್ದು ಈಗ ಕಾಮಗಾರಿ ಕಳಪೆ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆದ್ರೂ ಯಾಕೆ ಶಾಸಕರು ಇದು ಗಮನ ತಗೊಂಡಿಲ್ಲ? ತೋರಿಸ್ತಿದ್ದಾರೆ ಇದು ಹಿಂಗಿದೆ, ಅಟ್ಲೀಸ್ಟ್ ಹೋಗ್ಬಿಟ್ಟು ಏನಾಗಿದೆ ಅಂತನಾದ್ರೂ ಅವರು ವಿಚಾರಿಸ್ಕೋಬೇಕು ಅಂತ. ಹಾಗಾಗಿ ದಯಮಾಡಿ ನಾನು ಕೇಳ್ಕೊಳೋದಿಸ್ತೇನೆ, ನಮ್ಮ ಶಿವರಾಮಣ್ಣ ಅವ್ರ ಬಗ್ಗೆ ಏನೇ ಮಾತಾಡೋದಾದ್ರೂ ಯೋಚನೆ ಮಾಡಿ ಮಾತಾಡಲಿ. ಅಂತ ಗೌರವಾನ್ವಿತ ವ್ಯಕ್ತಿ ನಿಜವಾಗ್ಲೂ ನಮ್ಮ ಬೇಲೂರು ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮೆಲ್ಲ ಪುಣ್ಯ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ. ಇದೇ ವೇಳೆ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸುರೇಶ್ ಕೆಕೆ, ಶೇಖ್ ಅಹಮದ್, ಮಂಜುನಾಥ್ ಸೇರಿದಂತೆ ಹಲವಾರು ನಾಯಕರು, ಹಿರಿಯರು ಹಾಗೂ ಗೂಡ್ಸ್ ಶೆಡ್ ಸದಸ್ಯರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು.